ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಫಾರೆಸ್ಟ್ ಚಿತ್ರದ ಸೆಲೆಬ್ರಿಟಿ ಶೋ ಕಾರ್ಯಕ್ರಮವನ್ನ ಜಿಟಿ ಮಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಹಲವಾರು ಗಣ್ಯರು, ಕಲಾವಿದರು ಹಾಗೂ ಫಾರೆಸ್ಟ್ ಸಿನಿಮಾದ ನಾಯಕ ಹಾಗೂ ನಾಯಕಿ ಹಾಗೂ ಹಲವಾರು ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಎಲ್ರಿಗೂ ನಮಸ್ಕಾರ. ಫಾರೆಸ್ಟು ಈಗ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿದೆ. ನಿಜವಾಗ್ಲೂ ಖುಷಿ ಆಗ್ತಾಯಿದೆ, ಯಾಕೆಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಹಾರರ್ ಕಾಮಿಡಿ ಚಿತ್ರ, ಒಂದು ಸಸ್ಪೆನ್ಸು ಎಲ್ಲನೂ ಇದೆ. ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಾವು ಹೇಳ್ತಾನೆ ಇರ್ತೀವಿ, ಪ್ರತಿ ಸಿನಿಮಾಗೂ ನಾವು ಆ್ಯಕ್ಟ್ ಮಾಡಿರೋದು ಚೆನ್ನಾಗಿದೆ ಅಂತ 100% ನಾವು ಹೇಳಲೇಬೇಕು. ಬಟ್ ಇದು ತುಂಬ ಚೆನ್ನಾಗಿದೆ. ಸೊ ಇವಾಗ ತಾನೇ ಫಾರೆಸ್ಟ್ ಸಿನಿಮಾನ ನೋಡಿಕೊಂಡು ಹೊರಗಡೆ ಬಂದಿದ್ದೀವಿ. ಫಸ್ಟ್ ಹಾಫಲ್ಲಂತೂ ನಕ್ಕು ಸುಸ್ತಾಗಿದ್ದೀವಿ. ಸೆಕೆಂಡ್ ಹಾಫಲ್ಲಿ ತುಂಬ ಸರ್ಪ್ರೈಸಿಂಗ್ ಎಲಿಮೆಂಟ್ಗಳು ನಮಗೆ ನೋಡೋಕ್ಕೆ ಸಿಗ್ತವೆ, ನಿಮಗೂ ನೋಡೋಕ್ಕೆ ಸಿಗ್ತವೆ. ತುಂಬ ಚೆನ್ನಾಗಿದೆ ಸಿನಿಮಾ. ನಿಜವಾಗ್ಲೂ ದಯವಿಟ್ಟು ಬಂದು ಸಿನಿಮಾನ ಥಿಯೇಟ್ರಲ್ಲೇ ನೋಡಿ, ಯಾಕಂದರೆ ಏನೇನೋ ಬಿಟ್ಕೊಡೋಕೆ ರೆಡಿ ಇಲ್ಲ. ನಾನಂತೂ ಏನೋ ಬಿಟ್ಕೊಡೋಕೆ ರೆಡಿ ಇಲ್ಲ, ಯಾಕಂದರೆ ಅಷ್ಟು ಮಜವಾಗಿದೆ. ಚಿಕ್ಕಣ್ಣ ಸರ್ ಹೇಳ್ದಂಗೆ ಮೋಹನ್ ಸರು ಜರ್ನಿ ಸಿನಿಮಾ ಅಂತ ಬಂದಾಗ ಅದನ್ನು ಬಹಳ ಚೆನ್ನಾಗಿ ಕಟ್ತಾರೆ. ಅಂದರೆ ಆ ಒಂದು ಸ್ಕ್ರೀನ್ ಪ್ಲೇ ಏನಿದೆ ಅದು ಬಹಳ ಚೆನ್ನಾಗಿರುತ್ತೆ. ಈ ಸಿನಿಮಾದಲ್ಲೂ ಕೂಡ ನಮಗೆ ಅದು ನೋಡೋಕ್ಕೆ ಸಿಕ್ತು. ಆ್ಯಂಡ್ ಕಾಸ್ಟಿಂಗು ಬಹಳ ಚೆನ್ನಾಗಿದೆ. ರಂಗಾಯಣರು, ಚಿಕ್ಕಣ್ಣ ಅವರು, ಅನೀಶ್, ಗುರುನಂದನ್, ಅರ್ಚನಾ, ಪ್ರತಿಯೊಬ್ಬರು ಕೂಡ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಫಾರೆಸ್ಟ್ ಒಂದು ಹಿಂದೆ ಒಬ್ಬ ಕಾಡುಗಳ ಇದ್ದ, ಹೆಸರು ಹೇಳೋದು ಬೇಡ, ಅದನ್ನು ಒಂದು ಕಾಲ್ಪನಿಕ ಕಥೆಯಾಗಿ ಮಾಡಿ, ರಾಮಾಪುರವನ್ನು ಊರು ಕರ್ನಾಟಕ ತಮಿಳ್ನಾಡು ಬಾರ್ಡರಲ್ಲಿದೆ. ಅದೇ ಊರಿಂದ ಒಂದು 5 ಜನ ಹೋಗ್ತಾರೆ. ಒಂದು ಚಿನ್ನ ಇರಬಹುದು, ಈಗಲೂ ಬಹಳ ಮಿತ್ತುಗಳಿದೆ. ಆ ಕಾಡುಗಳ ಎಷ್ಟೋ ಚಿನ್ನ, ದುಡ್ಡು ಎಲ್ಲ ಹೂತಿಟ್ಟಿದ್ದಾರೆ ಅಂತ ಅದನ್ನು ಹುಡ್ಕೊಂಡು ಹೋಗುವಂಥ ಒಂದು ತಂಡ. ಅಲ್ಲಿ ಒಂದು ಹಾರರು, ಅರ್ಚನಾ ಕೊಟ್ಟಿಗೆ, ರಂಗಾಯಣ ರಘು, ಅನೀಶ್, ನನ್ನ ಫೇವ್ರೇಟ್ ಚಿಕ್ಕಣ್ಣ ಮತ್ತು ಗುರುನಂದನ್, ಈ 5 ಪಾತ್ರಗಳನ್ನು ಇಟ್ಕೊಂಡು ಭಾಳ ಸುಂದರವಾದಂಥ ಒಂದು ಹಾಸ್ಯ ಮತ್ತು ಕಾಮಿಡಿ ಹಾರರ್ ಫಿಲ್ಮ್ ಮಾಡಿದ್ದಾರೆ. ಫಾರೆಸ್ಟು ಅನ್ನೋ ಒಂದು ಸಿನಿಮಾನ ಭಾಳ ಅಚ್ಚುಕಟ್ಟಾಗಿ ಸೀಟಿನ ತುದಿನಲ್ಲಿ ಕೂರಿಸುತ್ತೆ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.